ತಮಿಳುನಾಡಿಗೆ ನೀರು ಹರಿಸೋಕೆ ಸಿಡಬ್ಲ್ಯೂಎಂಎ ಆದೇಶ ಹೊರಡಿಸಿದ ಬೆನ್ನಲ್ಲೇ ಮತ್ತೆ ಕರ್ನಾಟಕದಲ್ಲಿ ಪ್ರತಿಭಟನೆ ಕಾವು ಜೋರಾಗಿದೆ. ಈ ಕುರಿತಂತೆ ಬ್ರೇಕಿಂಗ್ಸ್ ಲಭ್ಯವಾಗ್ತಾ ಇದೆ. ಮಂಡ್ಯದಲ್ಲಿ ರೈತರ ಆಕ್ರೋಶ ಮತ್ತೆ ಭುಗಿಲೆದ್ದಿದೆ. ಈಗ ತಮಿಳುನಾಡಿಗೆ ಪ್ರತಿದಿನ 3,500 ಕ್ಯೂಸೆಕ್ ನೀರು ಹರಿಸೋಕೆ ಸಿಡಬ್ಲ್ಯೂಎಂಎ ಆದೇಶವನ್ನ ಹೊರಡಿಸಿದೆಯಲ್ಲ, ಮಂಡ್ಯದಲ್ಲಿ ಈ ಕುರಿತಂತೆ ರೈತರ ಆಕ್ರೋಶ ಮತ್ತೆ ಭುಗಿಲೆದ್ದಿರುವಂತದ್ದು. ಮಂಡ್ಯದ ಸಂಜಯ ವೃತ್ತದಲ್ಲಿ ರೈತರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಸಿಡಬ್ಲ್ಯೂಎಂಎ ವಿರುದ್ಧ ಧಿಕ್ಕಾರ ಕೂಗಿ ರೈತರು ರಣಕಹಳೆಯನ್ನ ಮಂಡ್ಯದಲ್ಲಿ ಮೊಳಗಿಸಿರುವಂತದ್ದು. ಸಿಡಬ್ಲ್ಯೂಎಂಎ ವಿರುದ್ಧ ಧಿಕ್ಕಾರವನ್ನು ಕೂಗಿ ಅನ್ನದಾತರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಟೈರ್ಗೆ ಬೆಂಕಿ ಹಚ್ಚೋಕು ಕೂಡ ಅನ್ನದಾತರು ಮುಂದಾಗಿದ್ದಾರೆ. ಪ್ರತಿಭಟನಾಕಾರರನ್ನ ತಡೆಯೋಕೆ ಪೊಲೀಸರು ಹರಸಾಹಸವನ್ನೇ ಪಡಬೇಕಾಯಿತು. ಮೈ ಮೇಲೆ ಡೀಸೆಲ್ ಸುರಿದುಕೊಳ್ಳೋಕು ಕೂಡ ಪ್ರತಿಭಟನಾಕಾರರು ಯತ್ನವನ್ನ ಮಾಡಿದ್ದಾರೆ. ನೋಡಿ, ಕಾವೇರಿ ಕಿಚ್ಚು ಪ್ರತಿ ವರ್ಷ ಬಂತು ಅಂತ ಅಂದ್ರೆ ಇದಕ್ಕೆ ಮುಗಿಯದ ಅಧ್ಯಾಯ. ಕಾವೇರಿ ಕಿಚ್ಚು ನಮ್ಮಲ್ಲಿ ನೀರಿಲ್ಲ ಅಂದ್ರೂ ಕೂಡ ಕೊಡಿ ಕೊಡಿ ಅಂತ ಹೇಳಿ ಸಿಡಬ್ಲ್ಯೂಎಂಎ ವಾದವನ್ನ ಮಾಡುತ್ತೆ. ನೀರು ಇಲ್ಲದೆ ಇದ್ರೆ ಎಲ್ಲಿಂದ ತಂದ್ಕೊಡೋಣ ಅಂತ ಹೇಳ್ಬಿಟ್ಟು ನಾವು ಅದೇ ಕನ್ನಡಿಗರು ಪ್ರತಿ ವರ್ಷ ಮೈಗೆ ಬೆಂಕಿ ಹಚ್ಕೊಂಡು ಪೆಟ್ರೋಲ್ ಸುರ್ಕೊಂಡು ಡೀಸೆಲ್ ಹಾಕೊಂಡು ಪ್ರತಿಭಟನೆ ಮಾಡಬೇಕಾದಂತ ಪರಿಸ್ಥಿತಿ ಪ್ರತಿ ವರ್ಷ ಕೂಡ ಬರುತ್ತೆ. ಇದಕ್ಕೊಂದು ಅಂತ್ಯ ಅಂತ ಇಲ್ವಾ? ತಾರ್ಕಿಕ ಅಂತ್ಯ ಬಿಟ್ಬಿಡಿ ಅಂತ ನೀವು ಹೇಳಿ ಸುಮ್ಮನೆ ಆಗ್ತೀರಾ? ಹಾಗಿದ್ರೆ ನಮ್ಮ ಪರಿಸ್ಥಿತಿ ಏನು? ನಮ್ಮಲ್ಲಿಲ್ಲದ ನೀರನ್ನ ನಿಮಗೆ ಹೆಂಗ್ ತಂದು ಕೊಡೋದು? ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಂಡ್ಯದ ಸಂಜಯ್ ವೃತ್ತದಲ್ಲಿ ರೈತರು ಕಳೆದ 2 ದಿನಗಳಿಂದ ಮಂಡ್ಯದಲ್ಲಿ ಈಗ ಗದ್ದಲ, ಕೋಲಾಹಲ, ಗಲಾಟೆ ಶುರುವಾಗಿರುವಂತದ್ದು. ಮತ್ತೆ ಪ್ರತಿಭಟನೆಯನ್ನ ಹೆಚ್ಚಾಗಿ ಮಾಡ್ತಾ ಇದ್ದಾರೆ. ಎಷ್ಟೋ ರೈತರು ಪ್ರತಿ ವರ್ಷ ಇದೇ ವಿಚಾರಕ್ಕೆ ಸಾವನ್ನಪ್ತಾರೆ. ಆದ್ರೂ ಕೂಡ ಈ ವಿಚಾರಕ್ಕೆ ಅಂತ್ಯ ಇಲ್ಲ. ಸದ್ಯ ಈಗ ತಮಿಳುನಾಡಿಗೆ ನೀರು ಹರಿಸೋಕೆ ಸಿಡಬ್ಲ್ಯೂಎಂಎ ಆದೇಶವನ್ನ ಹೊರಡಿಸಿರುವಂತದ್ದು ಮಂಡ್ಯದಲ್ಲಿ ಭುಗಿಲೆದ್ದಿದೆ ರೈತರ ಆಕ್ರೋಶ. ಸಂಜಯ್ ವೃತ್ತದಲ್ಲಿ ರೈತರು ಇನ್ನಿಲ್ಲದ ರೀತಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಟೈರ್ಗೆ ಬೆಂಕಿ ಹಚ್ಚಿ ಮೈ ಮೇಲೆ ಡೀಸೆಲ್ ಸುರ್ಕೊಂಡು ಬೆಂಕಿ ಹಚ್ಕೊಳ್ಳೋದಕ್ಕೂ ಕೂಡ ಮುಂದಾಗಿದ್ದಾರೆ. ಪ್ರಾಣ ಬಿಟ್ಟೆವು, ರಕ್ತ ಬಿಟ್ಟೆವು, ನೀರು ಕೊಡೆವು ಎಂಬ ಟ್ಯಾಗ್ಲೈನ್ ಅಲ್ಲಿ ರೈತರು ಈಗ ಪ್ರತಿಭಟನೆಯನ್ನ ಮಾಡ್ತಾ ಇರುವಂತದ್ದು. ಹಾಗಾಗಿ ಈಗ ನೀವೇನೋ ಆದೇಶ ಹೊರಡಿಸಿದ್ದೀರಿ, ಇವತ್ತು ನೀವು ನೋಡ್ತಾ ಇರೋದು ಟ್ರೇಲರ್. ಇದು ಇದೇ ರೀತಿ ಮುಂದುವರೆದ್ರೆ 3,500 ಕ್ಯೂಸೆಕ್ಗೆ ಅಧಿಕೃತವಾಗಿ ಅಂತಿಮ ಮುದ್ರೆ ಒತ್ತಿದ್ರಿ ಅಂತಂದ್ರೆ ಕರ್ನಾಟಕಾಂಗಣವಾಗಿ ಬರೋದ್ರಲ್ಲಿ ಯಾವುದೇ ಅರ್ಥ ಇಲ್ಲ. ಯಾಕಂತಂದ್ರೆ ಮಾಡೇ ಮಾಡ್ತಾರೆ ರೈತರು. ಪ್ರತಿ ವರ್ಷ ನಾವು ಗಮನಿಸ್ತಾ ಇದ್ದೀವಿ, ಕನ್ನಡ ಸಿನಿತಾರೆಯರು ಮುಂದೆ ಬರ್ತಾರೆ. ಎಲ್ಲರೂ ಕೂಡ ಅನ್ನದಾತರು, ಸಂಘಟನಾಕಾರರು, ಮತ್ತೆ ಸಮಾಜದ ಕಳಕಳಿ ಇರುವವರು ಎಲ್ಲರೂ ಕೂಡ ಜನಸಾಮಾನ್ಯರು ಬಂದು ಪ್ರತಿಭಟನೆ ಮಾಡ್ತಾರೆ. ರಾಜಕಾರಣಿಗಳಿಗೆ ಒಂಥರ ಆಟ. ಯಾಕೆ ಮನವೊಲಿಸೋಕೆ ಸಾಧ್ಯ ಇಲ್ವಾ? ಕರ್ನಾಟಕದಲ್ಲಿ ನೀರಿಲ್ಲ, ಸಿಡಬ್ಲ್ಯೂಎಂಎಗೆ ಪ್ರೆಸೆಂಟ್ ಇರುವಂತ ಸಿಚುವೇಶನ್ ಅನ್ನು ಅರ್ಥ ಮಾಡಿಸಿ ಕರ್ಕೊಂಡು ಹೋಗಿ KRS ಡ್ಯಾಮ್ಗೆ ನೀರು ಎಷ್ಟಿದೆ ಅಂತ ತೋರಿಸಿ. ಇಲ್ಲಿ ಇಲ್ಲದ ನೀರನ್ನ ನಿಮಗೆ ದಿನಕ್ಕೆ 3,500 ಕ್ಯೂಸೆಕ್ ನೀರು ಹೆಂಗ್ ಬಿಡೋಣ ಅಂತ ಕೂತ್ಕೊಂಡು ತೋರಿಸಿ. ಸೊ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಮಗೆ ರಾಜಕೀಯ ಮಾಡೋದಿಕ್ ಬರಲ್ವಾ ಅಂತ ಹೇಳ್ಬಿಟ್ಟು ಸದ್ಯ ಕರ್ನಾಟಕದ ಜನರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಪ್ರತಿಭಟನಾಕಾರರನ್ನ ಹತ್ತಿಕ್ಕೋದಕ್ಕೆ ಮತ್ತೆ ಇಲ್ಲಿ ಕಾನೂನು ಅಸ್ತ್ರ ಪ್ರಯೋಗ. ಪೊಲೀಸರು ಹರಸಾಹಸ ಪಡ್ತಿದ್ದಾರೆ. ಎಷ್ಟು ದಿನ ಹರಸಾಹಸ ಪಡ್ತೀರಾ? KRS ನಲ್ಲಿ ನೀರು ಇರುವ ತನಕ. ನೀರು ಆದ್ಮೇಲೆ, ನೀರು ಮುಗಿದ್ಮೇಲೆ ನೀವು ಸಹಿತ ಏನನ್ನು ಕುಡಿತೀರಾ? ನೀರನ್ನೇ ಕುಡಿಬೇಕು. ಇಲ್ಲದ ನೀರಿಗಾಗಿ ಯಾಕಿಷ್ಟು ನೀವು ರಾಜಕಾರಣದಲ್ಲಿ ಬೇಳೆ ಬೇಯಿಸ್ಕೊಳ್ಳೋದು? ಹೇಳ್ಬೇಕು, KRS ನಲ್ಲಿ ನೀರಿಲ್ಲ, ಇರುವಂತ 3,500 ಕ್ಯೂಸೆಕ್ ಪ್ರತಿದಿನ ಹರಿಸಿ ಅಂತ ಅಂದ್ರೆ ನೀರು ಖಾಲಿ ಆದ್ರೆ ಕನ್ನಡಿಗರು ಎಲ್ಲಿ ಹೋಗ್ಬೇಕು? ಸರಿ, ಬೆಳೆ ಬೆಳೆಯೋದಕ್ಕೆ ಬೇಡ, ರೈತರ ಪರಿಸ್ಥಿತಿ ಬೇಕಾಗಿಲ್ಲ. ಅವ್ರು ಬೆಳೆ ಬೆಳಿತಾರೋ, ಮಕ್ಕಳನ್ನ ನೋಡ್ಕೊಂತಾರೋ, ಸಂಸಾರ ಸರಿದೂಗಿಸ್ತಾರೋ, ಅವ್ರ ಜೀವನ ಹಾಳಾದ್ರೂ ಪರವಾಗಿಲ್ಲ. ಕುಡಿಯೋದಕ್ಕೆ ಹನಿ ನೀರು ಇಲ್ಲ ಅಂತ ಅಂದ್ರೆ ಬದುಕೋದಕ್ಕಾದ್ರೂ ಹೆಂಗ್ ಸಾಧ್ಯ? ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸದ್ಯ ಈಗ ಮಂಡ್ಯ ರಣರಂಗವಾಗಿ ಬದಲಾಗಿರುವಂತದ್ದು. ಇದು ಇವತ್ತಿನ ಪರಿಸ್ಥಿತಿ. ನಾಳೆ ನಾಡಿದ್ದು ಕೇವಲ ಮಂಡ್ಯ ಮಾತ್ರ ಅಲ್ಲ, ಇಂಡಿಯಾದಾದ್ಯಂತ ಕಾವೇರಿ ಕಿಚ್ಚು ಬಹಳ ದೊಡ್ಡ ಒಂದು ಕಿಚ್ಚನ್ನ ಹೊತ್ತಿಸಬಹುದು ಅಂತ ಹೇಳಲಾಗ್ತಾ ಇದೆ. ಸದ್ಯ ಈಗ ಟೈರ್ಗೆ ಬೆಂಕಿ ಹಚ್ಚಬಹುದು. ನಾಳೆ ಜನನೇ ಬೆಂಕಿ ಹಚ್ಕೊಂಡು ಪ್ರತಿಭಟನೆ ಮಾಡಿದ್ರೆ ಇದೇ ರಾಜಕಾರಣಿಗಳು, ಇದೇ ಸರ್ಕಾರ ಹೆಂಗೆ ಮುಂದೆ ಬಂದು ಪ್ರಶ್ನೆ ಕೇಳುತ್ತೆ, ಏನ್ ಪರಿಹಾರ ಕೊಡುತ್ತೆ ಅನ್ನೋದನ್ನ ಕಾದು ನೋಡ್ಬೇಕಾಗಿದೆ.